ಸ್ವಾತಂತ್ರ್ಯ ಬಂದು 75ರಿಂದ 80 ಕಡೆ ದಾಟ್ತಾ ಹೋಗ್ತಾ ಇದೀವಿ. ಯಾವ ಉದ್ದೇಶಕ್ಕಾಗಿ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹಗಲು ರಾತ್ರಿ ಪಾದಯಾತ್ರೆ, ಜೈಲು ವಾಸ, ಉಪವಾಸ, ಸತ್ಯಾಗ್ರಹ ಮಾಡಿ ಈ ದೇಶ ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳಿ ಒಂದು ಚಿಂತನೆಯನ್ನು ಮಾಡದಂತ ದೇಶ. ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಭ್ರಷ್ಟಾಚಾರ ಅತಿಯಾಗಿದೆ, ತೀವ್ರವಾಗಿದೆ. ಸತ್ಯ ಅನ್ನೋದು ಪತ್ಯನೇ ಇಲ್ಲ, ಧರ್ಮ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ನಂಬಿಕೆ ಇಲ್ಲ, ಎಲ್ಲ ಬರೀ ಮೋಸ, ಎಲ್ಲ ಇದರಲ್ಲೂ ಮೋಸ. ಈಗ ಚುನಾವಣೆಯಲ್ಲೂ ಮೋಸ, ಮತದಾರರನ್ನು ದುಡ್ಡು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಗಂಭೀರವಾಗಿ ನಡೆದಿದೆ. ಎಲ್ಲೂ ಪ್ರಾಮಾಣಿಕತೆ ಅನ್ನೋದು ಎಲ್ಲೋ ಒಂದ್ ಕಡೆ ಎಲ್ಲಿದೆ ಅಂತ ಹೇಳಿ ಕೋಟಿ ಕೋಟಿ ಜನ ಹುಡುಕ್ಬೇಕಾಗಿದೆ. ದೇವಸ್ಥಾನದಲ್ಲಿ ಪ್ರಸಾದ ತೆಗೆದುಕೊಳ್ಬೇಕಾದ್ರೂ ಅವನು ದೊಡ್ಡ ಮನುಷ್ಯ, ಇವನು ಚಿಕ್ಕ ಮನುಷ್ಯ, ಇವನ್ ಯಾವ ರೀತಿ ಆಶೀರ್ವಾದ ಮಾಡಬೇಕು, ಇವನ್ ಯಾವ ರೀತಿ ವೆರೈಟಿ ಆಶೀರ್ವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈಗ ನಮ್ಮ ರಾಜ್ಯ ಅಧೋಗತಿಗೆ ಹೋಗ್ತಾ ಇದೀವಿ. ಸಾಮಾನ್ಯ ಜನರಿಗೆ ಉದ್ಯೋಗ ಇಲ್ಲ. ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಪದವಿಯನ್ನ ಪಡೆದು ಹಳ್ಳಿಯಲ್ಲಿ ಕುಳಿತಿದ್ದಾರೆ. ಅವರನ್ನ ಕೇಳತಕ್ಕಂಥವ್ರಿಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ನಮ್ಮಲ್ಲಿದ್ದಂತ ನೂತನ ವಿದ್ಯುತ್ ಕಾರ್ಖಾನೆ ಮುಚ್ಚಿಬಿಟ್ರು. ಮೈಸೂರು ಲ್ಯಾಂಪ್ ಮುಚ್ಚಿದ್ರು, ಕೃಷ್ಣರಾಜೇಂದ್ರ ಮಿಲ್ ಮುಚ್ಚಿದ್ರು. ಹೀಗೆ ಇನ್ನು ಮುಂದೆ ಮೈಸೂರು ಸಾಬೂನ್ ಯಾವಾಗ ಮುಚ್ತಾರೋ ಗೊತ್ತಿಲ್ಲ. ಭದ್ರಾವತಿ ಐರನ್ ಮುಚ್ಚಿದ್ದಾರೆ. ಈ ಪರಿಸ್ಥಿತಿ ಜೊತೆಗೆ ಬಳ್ಳಾರಿ ಲೂಟಿ, ಸಂಪೂರ್ಣ ಲೂಟಿ, ಅದಿರು ಲೂಟಿ, ಸಾವಿರಾರು ಎಕರೆ ಭೂಮಿಯನ್ನ ಲಂಚಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ ಇಡೀ ಬಳ್ಳಾರಿ ಸಾವಿರಾರು ಎಕರೆ ಜಿಂದಾಲ್ ಸೇರಿದಂತೆ ಎಲ್ಲ ಕಂಪನಿಗಳಿಗೂ ಹಂಚಿದ್ದಾರೆ. ಗ್ರಾನೈಟ್ ಲೂಟಿ, ಚಾಮರಾಜನಗರ, ಗುಲ್ಬರ್ಗ, ಇಡೀ ರಾಜ್ಯದಲ್ಲಿ ಗ್ರಾನೈಟ್ ಲೂಟಿ, ಕಲ್ಲು, ಜಲ್ಲಿ ಕಲ್ಲು ಲೂಟಿ, ಪವಿತ್ರವಾದಂತ ಕಲ್ಲಿನ ದೊಡ್ಡ ಐತಿಹಾಸಿಕವಾದಂತ ಕಲ್ಲಿನ ಗುಡ್ಡಗಳು ಒಡೆದು ಲೂಟಿ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ನಾಶ. ಅಸೆಂಬ್ಲಿನಲ್ಲಿ ಒಬ್ಬರಾದ್ರೂ ಪ್ರಾಮಾಣಿಕ ಇಲ್ಲ, ಎಲ್ಲ ಭ್ರಷ್ಟರು. ವಿಧಾನ ಪರಿಷತ್ನಲ್ಲಿ ಭ್ರಷ್ಟರು, ವಿಧಾನಸಭೆಯಲ್ಲಿ ಭ್ರಷ್ಟರು, ಲೋಕಸಭೆಯಲ್ಲಿ ಭ್ರಷ್ಟರು. ಇದ್ರ ಜೊತೆಗೆ ಬಿಡದಿ ಉಪನಗರ ಯಾಕೆ ಬೇಕು? ಬಿಡದಿ ಉಪನಗರ ಯಾಕೆ ಬೇಕು? ಆರಾಮಾಗಿದೆ, ನಿಸರ್ಗದ ಮಡಿಲಲ್ಲಿ ಬಿಡದಿ ಇದೆ. ಉಪನಗರ ಮಾಡಿ ಒಂದು 3000 ಎಕರೆ ರೈತರ ಜಮೀನುಗಳನ್ನ ಪಡಿಬೇಕು ಅಂತ ಹೇಳಿ ಹೊರಟಿದ್ದಾರೆ. ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾವ ಕಾರಣಕ್ಕೂ ಬಿಡದಿ ಉಪನಗರ ಆಗ್ಲೇಬಾರದು. ವಾಟರ್ ಬೋರ್ಡ್, ಕಾರ್ಪೊರೇಷನ್, ಎಲೆಕ್ಟ್ರಿಸಿಟಿ, GBA ಎಲ್ಲ ಲೂಟಿ. ಈ ಲೂಟಿ, ಗ್ರಾನೈಟ್ ಲೂಟಿ, ಎಲ್ಲ ಲೂಟಿ. ಇದನ್ನ ನಾವು ಈಗ BDAದಲ್ಲಿ ಒಬ್ಬ ಅಧ್ಯಕ್ಷ ಭಾರಿ ಲೂಟಿ, ಇಡೀ ಬೆಂಗಳೂರೇ ಒಂದು ಲೂಟಿ. ಇಂಥವ್ರನ್ನ ಅಧಿಕಾರಕ್ಕೆ ತಂದು ಅಧಿಕಾರದ ಗೌರವ, ಘನತೆ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕಾಗಿ ಇವತ್ತರ ದಿನ ನಾವು ಲಂಚ ಬೇಡವೇ ಬೇಡ, ಲಂಚ ಬೇಡವೇ ಬೇಡ, ಭ್ರಷ್ಟಾಚಾರ ಬೇಡವೇ ಬೇಡ. ಎಲ್ಲ ಕಡೆ ಪ್ರಾಮಾಣಿಕತೆ ಬೇಕು, ಉದ್ಯೋಗ ಬೇಕು, ಅನುಕೂಲ ಆಗ್ಬೇಕು. ಇದು ಗಂಭೀರವಾಗಿ. ಮತ್ತು ಜನ್ಮ ದಿನಾಚರಣೆಗಳು ಇದರಂತ ಬೋಗಸ್ ಎಲ್ಲೂ ನೋಡ್ಲಿಲ್ಲ. ಜನ್ಮ ದಿನಾಚರಣೆ ಅಂದ್ರೆ ಕಳ್ಳರು, ಸುಳ್ರು, ಭ್ರಷ್ಟಾಚಾರಿಗಳು ಪತ್ರಿಕೆಯಲ್ಲಿ ದೊಡ್ಡದಾಗೆ ಜಾಹೀರಾತು, ಭಾರಿ ಎಲ್ಲ ಭ್ರಷ್ಟರು. ಅವ್ರ ಹಿನ್ನೆಲೆ ಭ್ರಷ್ಟರು, ಜೈಲ್ಗೆ ಹೋಗಿತ್ತವರು, ಲೂಟಿ ಮಾಡಿದವರು, ಅನ್ಯಾಯ ಮಾಡಿದವರು ಎಲ್ಲ ಭ್ರಷ್ಟರು. ಇಂಥವ್ರ ಬಗ್ಗೆ ನಾವು ಗೌರವ, ಅವರಿಗೆ ಮನ್ನಣೆ, ಅವರಿಗೆ ಉತ್ಸವ, ಮೆರವಣಿಗೆ. ಅಯ್ಯೋ, ಇಂಥ ರಾಜ್ಯದಲ್ಲಿ ಇಷ್ಟು ಹದಗೆಟ್ಟಿರೋದು ಯಾವ ರಾಜ್ಯವೂ ಇಲ್ಲ. ಇದರ ವಿರುದ್ಧ ಕನ್ನಡದ ವಾಚಾ ಪಕ್ಷ ತೀವ್ರ ಹೋರಾಟವನ್ನು ಮಾಡ್ತೇವೆ. ಈಗ ಈಡಿಗಾಯ್ ಹೊಡೆಯುವ ಮೂಲಕ ಹೋರಾಟಕ್ಕೆ ಚಾಲನೆಯನ್ನ ಕೊಡ್ತೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.